भेदभाव न हो, बल्कि हम सब एक हैं, एक माँ बाप के औलाद हैं, हम भारतीय हैं। इस बात का जज्बा लेकर जो है हम आगे बढ़ेंगे तो ये मुल्क जो है तरक्की पा सकता है। मुल्क का तरक्की पाना वो है कि हमारा तरक्की पाना है। मुल्क के अंदर अमन और सुकून का कायम होना हमारे अपने घरों के अंदर, हमारे अपने मोहल्लों के अंदर, हमारे शहर के अंदर जो है अमन कायम हो। ಬಾಗಲಕೋಟೆಯಲ್ಲಿ ವೆಲ್ಫೇರ್ ಪಾರ್ಟಿ ವತಿಯಿಂದ ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಸಬಲೀಕರಣ ಸಮ್ಮೇಳನ ನಡೆಯಿತು. ಬಾಗಲಕೋಟೆ, ಬೆಳಗಾವಿ ಹಾಗೂ ವಿಜಯಪುರ ಜಿಲ್ಲೆಗಳ WPI ಮುಖಂಡರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಮ್ಮೇಳನದ ಅಂಗವಾಗಿ ನವನಗರದ ಅಂಬೇಡ್ಕರ್ ಭವನದಿಂದ ಬೃಹತ್ ರ್ಯಾಲಿಗೆ ರಾಜ್ಯಾಧ್ಯಕ್ಷ ಅಡ್ವೊಕೇಟ್ ತಾಹಿರ್ ಹುಸೇನ್ ಚಾಲನೆ ನೀಡಿದರು. ಸಭೆಯನ್ನು ಉದ್ದೇಶಿಸಿ ಪಕ್ಷದ ಹಿರಿಯ ಮುಖಂಡರಾದ ಶ್ರೀ ತಾಜುದ್ದೀನ್ ಹುಮ್ನಾಬಾದ್, ರಾಜ್ಯ ಕಾರ್ಯದರ್ಶಿ ಶ್ರೀ ಆಸೀಫ್ ಬೆಳಕುದ್ರಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಸಬಿಹಾ ಪಟೇಲ್ ಮಾತನಾಡಿದರು. ರೈತ ಮುಖಂಡ ಹಾಗೂ ಬಿಜೆಪಿ ಪಕ್ಷದ ಮಾಜಿ ಮುಖಂಡ BS ಭಜನ್ನವರ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳ ಮೇಲೆ ಕೇಂದ್ರ ಸರ್ಕಾರ ತನ್ನ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಿದೆ ಎಂದರು. ಇಂದಿರಾ ಗಾಂಧಿ ಅವರು ಗರಿಬೆ ಹಾಕೋ ಅಲ್ಲಿ ಈ ಮಟ್ಟ ಕೇಳ್ಕೊತ ಬಂದ್ರೆ ಗರಿಬೆ ಹಾಕೋ ಅಂತೇಳಿ ಏನು ಗರಿಬೆ ಹಾಕೋಲ್ಲ, ಸುಡುಗಾಡು ಹಾಕೋನೇ ಇಲ್ಲ, ಬರೀ ಹೆಸರಿಗೆ ಹಾಕೋ ಗರಿಬೆ ಹಾಕೋ. ಮನೆ ಕೈ ಚೆನ್ನಾಗಿ ನೋಡಿ ಅಲ್ಲ, ಒಂದೊಂದು ಹೊಟ್ಟೆಗೆ 15 ರೂಪಾಯಿ ಕೊಟ್ಟು ಬಿಕ್ರಿ ಆಗಿರ್ತಾನೆ, ಖರೀದಿ ಆಗಿರ್ತೀವಿ. ನಮ್ಮ ಮಾಡ್ಕೊಂಡ್ಬಿಡ್ತೀವಿ, ನಾನು ಸೇರ್ಕೊಂಡು. ಯಾಕೆ ನಾ ಖರೀದಿ ಆಗಿಲ್ಲ ನನ್ನ ಕುಟುಂಬ ಖರೀದಿ ಆಗಿರ್ತೀವಿ. ನೀವು ಎಂ ರೇವಗಡ್ ಮಾತನಾಡುತ್ತಾ RSS ತೆರಿಗೆಯಿಂದ ಬಚಾವಾಗಲು ನೋಂದಣಿ ಮಾಡಿಸಿಕೊಂಡಿಲ್ಲ ಎಂದರು. ಸಮಾರೋಪ ಮಾಡಿದ ರಾಜ್ಯಾಧ್ಯಕ್ಷ ಅಡ್ವೊಕೇಟ್ ತಾಹಿರ್ ಹುಸೇನ್ ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಸಬಲೀಕರಣ, ಮೌಲ್ಯಾಧಾರಿತ ರಾಜಕೀಯ ಮತ್ತು ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತ ಮತ್ತು ಕಾರ್ಯಚಟುವಟಿಕೆಗಳನ್ನು ಒಪ್ಪಿ ಹಲವರು WPI ಪಕ್ಷ ಸೇರ್ಪಡೆಗೊಂಡರು. ವರದಿ ಅಬ್ದುಲ್ ರಜಾಕ್, ಟಪಾಲ್ TV10 ಬಾಗಲಕೋಟೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.